In this class, we will study about OLEDB connection objects in ADO.NET. As we discussed earlier, OLEDB connection object is a most generic interface or class in ADO.NET which can be used for different type of databases or database structure or data warehouses in DBMS programming. ಸೊ ಒಂದು ಸಿ ಶಾರ್ಪಿಂದ ಅಥವಾ ASP.NET ಇಂದ ಯಾವುದರಿಂದ ನಾವು ADO.NET ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ನಾವು ಮಲ್ಟಿಪಲ್ ಆ ಡೇಟಾಬೇಸ್ಗೆ ಇಂಟ್ರ್ಯಾಕ್ಷನ್ ಮಾಡಿ ಡೇಟಾ ಎಕ್ಸ್ಟ್ರಾಕ್ಟ್ ರೀಡ್ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಒಂದು ಡೇಟಾಬೇಸ್ ಜೊತೆ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ನಾವು ಯಾವ್ಯಾವ ಆಬ್ಜೆಕ್ಟ್ ಇರಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಕನೆಕ್ಷನ್ ಆಬ್ಜೆಕ್ಟ್ ಇರುತ್ತೆ, ಕಮಾಂಡ್ ಆಬ್ಜೆಕ್ಟ್ ಇರುತ್ತೆ, ಅದಕ್ಕೆ ಬೇಕಾದಂಥ ಮೆಥಡ್ಸ್ ಇರುತ್ತೆ. ರೀಡ್ ರೈಟ್ ಮಾಡಲಿಕ್ಕೆ ಮೆಥಡ್ಸ್ ಇರ್ತದೆ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕಮಾಂಡಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ದೇರ್ ವಿಲ್ ಬಿ ಮಲ್ಟಿಪಲ್ ಕನೆಕ್ಷನ್ ಆಬ್ಜೆಕ್ಟ್, ಕಮಾಂಡ್ ಆಬ್ಜೆಕ್ಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಫಾರ್ ಡಿಲೀಟ್ ಆ್ಯಂಡ್ ಅಪ್ಡೇಟ್ ಆ್ಯಂಡ್ ಡೇಟಾ ಸೆಟ್, ಡೇಟಾ ಅಡಾಪ್ಟರ್ಸ್. ಈ ರೀತಿ ಎಕ್ಸ್ಪ್ಲಿಸಿಟ್ ಕನೆಕ್ಷನ್ ಆಬ್ಜೆಕ್ಟ್ಸ್ಗಳು ಅಥವಾ ಆಬ್ಜೆಕ್ಟ್ ಫಾರ್ ಡೇಟಾ ಮ್ಯಾನೇಜ್ಮೆಂಟ್ ಆರ್ ಪ್ರೆಸೆಂಟ್ ಇನ್ OLEDB ಕನೆಕ್ಷನ್ ಆಲ್ಸೋ. ಯಾವ್ಯಾವ ಫಂಕ್ಷನ್ಸ್ ಇದೆ OLEDB ಕನೆಕ್ಷನ್ ಆಬ್ಜೆಕ್ಟಲ್ಲಿ ಅಂದರೆ ನೀವು ಈ ಸ್ಕ್ರೀನಲ್ಲಿ ನೋಡ್ಬೋದು. There is a explicit function for begin transaction, commit and rollback, and connection string, connection timeout, open, connection open and connection close. ಎನಿ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಕನೆಕ್ಷನ್ ಓಪನ್ ಆ್ಯಂಡ್ ಕ್ಲೋಸ್ ಆಬ್ಜೆಕ್ಟ್, ಕ್ರಿಯೇಟ್ ಆ್ಯಂಡ್ ಡೆಸ್ಟ್ರಕ್ಷನ್ನ ನಾವು ಓಪನ್ ಆ್ಯಂಡ್ ಕ್ಲೋಸ್ ಆಬ್ಜೆಕ್ಟಲ್ಲಿ ಯೂಸ್ ಮಾಡ್ಬೋದು. OLEDB ಕನೆಕ್ಷನಲ್ಲಿ ಎಕ್ಸ್ಪ್ಲಿಸಿಟಾಗಿ ಡೇಟಾ ಸ್ಟ್ರಿಂಗ್ ಕ್ರಿಯೇಟ್ ಮಾಡಬೇಕಾದ್ರೆ ಡೇಟಾ ಸೋರ್ಸ್ ಆರ್ ಡೇಟಾಬೇಸ್ ಅಂತ ಎಕ್ಸ್ಪ್ಲಿಸಿಟಾಗಿ ಲೊಕೇಶನ್ ಆಫ್ ಡೇಟಾಬೇಸ್ ಆ್ಯಂಡ್ ಟೈಪ್ ಆಫ್ ಡೇಟಾಬೇಸ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ದೇರ್ ಈಸ್ ಆಲ್ಸೋ ಎ ಕನೆಕ್ಷನ್ ಸ್ಟ್ರಿಂಗ್ ಆ್ಯಂಡ್ ಟೈಮ್ಔಟ್ ಆಪ್ಷನ್ಸ್. ಟೈಮ್ಔಟ್ ಆಪ್ಷನ್ ಅಂದರೆ ಇಫ್ ದ ಕನೆಕ್ಷನ್ ಈಸ್ ಕುಡ್ ನಾಟ್ ಏಬಲ್ ಟು ಎಸ್ಟಾಬ್ಲಿಷ್ ಗಿವನ್ ದ ಸೆಟ್ ಆಫ್ ಟೈಮ್, ಆವಾಗ ನಾವು ಟೈಮ್ಔಟ್ನ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಈ ಟೈಮ್ನ ನಾವು ಎಕ್ಸ್ಪ್ಲಿಸಿಟಾಗಿ ಕೂಡ ಸೆಟ್ ಮಾಡ್ಬೋದು OLEDB ಕನೆಕ್ಷನಲ್ಲಿ. ಸೊ ಈ ರೀತಿ ನಾವು ಎಲ್ಲ ಫಂಕ್ಷನ್ಸ್ಗಳನ್ನೂ ನಾವು OLEDB ಕನೆಕ್ಷನಲ್ಲಿ ಯೂಸ್ ಮಾಡ್ಬೋದು. ದೇರ್ ಆರ್ OLEDB ಕಮಾಂಡ್ ಆಬ್ಜೆಕ್ಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಎಕ್ಸಿಕ್ಯೂಟ್ ಕ್ವರಿ ಆಬ್ಜೆಕ್ಟ್ಸ್ ಆರ್ ದೇರ್. ಅದು ಯಾವ ರೀತಿ ಇನ್ಸರ್ಟ್ ಆ್ಯಂಡ್ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆ್ಯಂಡ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೌ ವಿ ಕ್ಯಾನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ಮೇಲೆ OLEDB ಕನೆಕ್ಷನಲ್ಲಿ ಯಾವ ರೀತಿ ಪ್ರಾಪರ್ಟೀಸ್ ಇರುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಕೋಡ್ ನೋಡೋಣ. ಸೊ ಹಿಯರ್ ಯು ಕ್ಯಾನ್ ಸಿ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ connection up between the database from a OLEDB connection in this following code. ಈ ಕೋಡಲ್ಲಿ ಏನಿದೆ, ಸೊ ಹಿಯರ್ ಫಸ್ಟ್ ಲೈನ್ ಯು ಕ್ಯಾನ್ ಸಿ OLEDB ಕನೆಕ್ಷನ್. ನಾವಿಲ್ಲಿ ಒಂದು ಕನೆಕ್ಷನ್ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಕನೆಕ್ಷನ್ ಆಬ್ಜೆಕ್ಟ್ ಏನಂತ ಇದೆ, CN ಅನ್ನೋದು ನಮ್ಮ ಕನೆಕ್ಷನ್ ಆಬ್ಜೆಕ್ಟ್. ಒನ್ಸ್ ದ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್, ಒಂದು ಕನೆಕ್ಷನ್ ಸ್ಟ್ರಿಂಗ್ ನಾವೇ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಇಲ್ಲಿ ಕನೆಕ್ಷನ್ ಸ್ಟ್ರಿಂಗ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಕಂಪ್ಲೀಟ್ ಫ್ರೀಡಮ್ ಇದೆ. ಸೊ ಇಫ್ ಯು ಟೇಕ್ ಡಿಫ್ರೆಂಟ್ ADO ಆಬ್ಜೆಕ್ಟ್ಸ್ ಸಚ್ ಎಸ್ SQL ಆರ್ ODBC ಆಬ್ಜೆಕ್ಟ್ ತಗೊಂಡ್ರೆ ಅವೆಲ್ಲ ಎಕ್ಸ್ಪ್ಲಿಸಿಟಾಗಿ ODBC ಫಾರ್ MS ಆಕ್ಸೆಸ್, SQL ಫಾರ್ SQL ಸರ್ವರ್ ಈ ರೀತಿ ಇರುತ್ತೆ. ಅಲ್ಲಿ ಕನೆಕ್ಷನ್ ಆಬ್ಜೆಕ್ಟ್ ಬಿಲ್ಡ್ ಮಾಡಲಿಕ್ಕೆ ಫ್ರೀಡಮ್ ಇರೋದಿಲ್ಲ. ಇಫ್ ಯು ಹ್ಯಾವ್ ಟು ಜಸ್ಟ್ ಪಾಸ್ ದ ಪ್ಯಾರಾಮೀಟರ್ಸ್, ಯೂಸರ್ ನೇಮ್ ಅಂತ ಯೂಸರ್ ನೇಮು, ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್, ಈ ರೀತಿ ಕಳಿಸ್ಬೇಕಾಗಿರುತ್ತೆ. ಇಲ್ಲೇನಾಗಿದೆ, ಒಂದು ಸ್ಟ್ರಿಂಗಲ್ಲಿ ನಾವು ಸಪ್ರೇಟೆಡ್ ಬೈ ಕೋಲನ್ ಆ್ಯಂಡ್ ಈಕ್ವಲ್ಸ್ ಕೀ ವ್ಯಾಲ್ಯೂ ಪೇರ್ ಥರ ಒಂದು ಕಾಂಬಿನೇಷನಲ್ಲಿ ನಾವು ಪ್ರೋಸೆಸ್ನ ನಾವು ಮಾಡ್ಬೋದು, ಕನೆಕ್ಷನ್ ಸ್ಟ್ರಿಂಗ್ನ ಬಿಲ್ಡ್ ಮಾಡ್ಬೋದು. ಈ ಎಕ್ಸಾಂಪಲಿ ನಾವು ಪ್ರೊವೈಡರ್ ಅಂತ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಪ್ರೊವೈಡರ್ಗೆ ನಾವು SQL OLEDB ಅಂತ ಒಂದು ವ್ಯಾಲ್ಯೂ ಹಾಕಿದ್ದೀವಿ. SQL OLEDB ನಾವು ನಮ್ಮ ಡೇಟಾ ಸೋರ್ಸ್ ಆಗಿರುತ್ತೆ. ನಂತರ ಯೂಸರ್ ID SC ಅಂತ ಒಂದು ಯೂಸರ್ ID ಕೊಡ್ತಾ ಇದ್ದೀನಿ, ಪಾಸ್ವರ್ಡ್ empty ಬಿಟ್ಟಿದ್ದೀವಿ. ಈ ರೀತಿಯಲ್ಲಿ ನಾವು ಸ್ಟ್ರಿಂಗ್ಸ್ ಪ್ರೊವೈಡ್ ಮಾಡ್ಬೋದು. ಕ್ಯಾಟಲಾಗ್ ಅಂದರೆ ನಾವು ಡೇಟಾ ಸೋರ್ಸ್ ಅಥವಾ ಟೇಬಲ್ ಅನ್ನೋ ರೀತಿಯಲ್ಲಿ ಕಾರ್ಸ್ ಅಂತ ಕೊಟ್ಟಿದ್ದೀನಿ. ಡೇಟಾ ಸೋರ್ಸ್ ಲೋಕಲ್ ಅಂತ ಎಕ್ಸ್ಪ್ಲಿಸಿಟಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಈ ರೀತಿಯಲ್ಲಿ ನಾವು ಒಂದು ಸಿಂಪಲ್ಲಾಗಿ ಒಂದು ಕನೆಕ್ಷನ್ ಸ್ಟ್ರಿಂಗ್ನ ಬಿಲ್ಡ್ ಮಾಡ್ಬೋದು. ಕನೆಕ್ಷನ್ ಸ್ಟ್ರಿಂಗ್ ಬಿಲ್ಡ್ ಆದ ನಂತರ ಒಂದು ಟೈಮ್ಔಟ್ ಎಕ್ಸ್ಪ್ಲಿಸಿಟಾಗಿ ಸ್ಪೆಸಿಫೈ ಮಾಡಿದ್ದೀವಿ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್. ಕನೆಕ್ಷನ್ ಸ್ಟ್ರಿಂಗ್ನ ನಾವು ಇನ್ ಟರ್ಮ್ಸ್ ಆಫ್ ಸೆಕೆಂಡಲ್ಲಿ ಕೊಟ್ಟಿರ್ತೀವಿ. ಟೈಮ್ಔಟ್ನ ಇಲ್ಲಿ CN.connection string ಅಂತ ಕೊಡ್ಬೋದು. ಆಗ ಅದಕ್ಕೆ ತಕ್ಕಂತೆ ಟೈಮ್ಔಟ್ ಸೆಟ್ ಆಗಿರುತ್ತೆ. ಆನಂತರ ಕನೆಕ್ಷನ್ ಟೈಮ್ಔಟ್ ಆ್ಯಂಡ್ ಸ್ಟ್ರಿಂಗ್ ಸೆಟ್ ಆದಮೇಲೆ ಕನೆಕ್ಷನ್ ಓಪನ್ ಅಂತ ಕೊಟ್ಟಾಗ ದಟ್ ಆಪರೇಷನ್ ವಿಲ್ ಪರ್ಫಾರ್ಮ್ ಇನ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಡೇಟಾಬೇಸ್ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಎಸ್ಟಾಬ್ಲಿಷ್ ಆದಮೇಲೆ ಸಕ್ಸಸ್ ಆರ್ ಫೇಲ್ಯೂರ ಅಥವಾ ಇದನ್ನು ನಾವು ಈ ಲೈನಲ್ಲಿ ಕನೆಕ್ಷನ್ ಸ್ಟೇಟ್ ಏನಿದೆ ಅನ್ನೋದ್ರ ಮೇಲೆ ನೋಡ್ಬೋದು. ಒನ್ಸ್ ದ ಕನೆಕ್ಷನ್ ಓಪನ್ ಅಂತ ಕೊಟ್ಟ ಮೇಲೆ ನೀವು ಕನೆಕ್ಷನ್ ಸ್ಟೇಟ್ನ
ಚೆಕ್ ಮಾಡಬೇಕಾಗುತ್ತೆ. ಯಾವ ರೀತಿ ಚೆಕ್ ಮಾಡ್ಬೋದು? cn.state.toString ಸ್ಟೇಟ್ನ ನಾವು ಮೆಸೇಜ್ ರೂಪದಲ್ಲಿ ಪ್ರಿಂಟ್ ಮಾಡಿ ಸ್ಟೇಟ್ ಸಕ್ಸಸ್ ಇದೆಯೋ ಫೇಲ್ಯೂರ್ ಇದೆಯೋ ಅಂತ ನಾವು ನೋಡ್ಬೋದು. ಕ್ಲೋಸ್ ಆದಮೇಲೆ ವೆದರ್ ಇಟ್ ಈಸ್ ಕ್ಲೋಸ್ಡ್ ಆರ್ ನಾಟ್ ಅಂತ ಒಂದ್ಸಲಿ ವೆರಿಫೈ ಮಾಡ್ಬೋದು. ಒನ್ಸ್ ದ ಕನೆಕ್ಷನ್ ಓಪನ್ಗೆ ನಾವು ಪ್ಯಾರಾಮೀಟರ್ ಕೊಟ್ಟಾದಮೇಲೆ ಈ ರೀತಿ ನಾವು ಎಕ್ಸ್ಪ್ಲಿಸಿಟಾಗಿ ಪ್ಯಾರಾಮೀಟರ್ ಕೊಟ್ಟು ನಾವು ವ್ಯಾಲ್ಯೂಸ್ನ ವೆರಿಫೈ ಮಾಡ್ಕೋಬೋದು. ಸಚ್ cn.data source ಅಂದರೆ ಡೇಟಾ ಸೋರ್ಸ್ ಏನು ಕೊಟ್ಟಿದ್ವಿ SQL BDB ಅಂತ ಬರುತ್ತೆ. ಡೇಟಾಬೇಸ್ ಅಂದರೆ ಕಾರ್ ಬರ್ಬೋದು. ಪ್ರೊವೈಡರ್ ಅಂದರೆ ಅಗೇನ್ SQL ಇದು ಬರುತ್ತೆ. ಕನೆಕ್ಷನ್ ಟೈಮ್ ಔಟ್ ಅಂದರೆ ಏನು ಟೈಮ್ ಔಟ್ ಸೆಟ್ ಮಾಡಿರ್ತೀವಿ ಅದು ಬರುತ್ತೆ. ಈ ರೀತಿಯಲ್ಲಿ ನಾವು ಒಂದು ಲೆವೆಲ್ ಆಫ್ ವೆರಿಫಿಕೇಷನ್ ಇನ್ ಟರ್ಮ್ಸ್ ಆಫ್ ಅರೇನಲ್ಲೂ ಕೂಡ ಡೇಟಾ ಪ್ರೊವೈಡರ್ಸ್ ಸ್ಟ್ರಿಂಗಲ್ಲಿ ಕಳಿಸಿರೋದನ್ನ ವೆರಿಫೈ ಮಾಡ್ಬೋದು. ಆನಂತರ ಸ್ಟೇಟಸ್ ಸಕ್ಸಸ್ ಆರ್ ಫೇಲ್ಯೂರ್ ಅನ್ನೋದನ್ನ cn ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡೆ ಎಸ್ಟಾಬ್ಲಿಷ್ ಮಾಡ್ಬೋದು. OLEDB ಕನೆಕ್ಷನ್ ಜೊತೆಗೆ ನಾವು ಇನ್ನೊಂದು ಟರ್ಮ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಯಾವುದಪ್ಪ ಅಂದರೆ ಕನೆಕ್ಟ್ ಡೇಟಾ ರೀಡರ್ ಆ್ಯಂಡ್ ಡೇಟಾ ಸೆಟ್ ಅಂತ. ಸೊ ಇದು ಎರಡು ಟರ್ಮು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ಡೇಟಾಬೇಸಿಂದ ನಾವು ಡೇಟಾ ರೀಡ್ ಮಾಡಬೇಕಾದ್ರೆ ಡೇಟಾ ರೀಡರ್ ಆ್ಯಂಡ್ ಡೇಟಾ ಸೆಟ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಏನಿದು ಡಿಫ್ರೆನ್ಸ್ ಏನಿದೆ ಎರಡರ ಮಧ್ಯೆ ಅಂದರೆ ಡೇಟಾ ರೀಡರ್ನ ನಾವು ಇಟ್ ಈಸ್ ಎ ಕನೆಕ್ಟೆಡ್ ಆರ್ಕಿಟೆಕ್ಚರಲ್ಲಿ ಯೂಸ್ ಮಾಡ್ತೀವಿ, ಡೇಟಾ ಸೆಟ್ನ ಡಿಸ್ಕನೆಕ್ಟೆಡ್ ಆರ್ಕಿಟೆಕ್ಚರಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಡೇಟಾ ರೀಡರ್ ಪರ್ಫಾರ್ಮೆನ್ಸ್ ಆರ್ ಗುಡ್, ಡೇಟಾ ಸೆಟ್ಸ್ ಆರ್ ಲಿಟ್ಲ್ ಬಿಟ್ ಸ್ಲೋ ಅಂತ ಹೇಳ್ಬೋದು. ಏನಕ್ಕೆ ಸ್ಲೋ ಅಂತ ಹೇಳಿದ್ರೆ ರೀಡ್ ರೈಟ್ ಆಪ್ರೇಷನ್ಸ್ ಸ್ಟ್ರಕ್ಚರ್ಡ್ ಇರುತ್ತೆ, ಪ್ರೀಡಿಫೈನ್ಡ್ ಇರ್ತವೆ, ಅದರಿಂದ ನಾವು ಏನು ಕಸ್ಟಮೈಸೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಡೇಟಾ ರೀಡರ್ಸಲ್ಲಿ ಆಬ್ಜೆಕ್ಟ್ ಕ್ಯಾನ್ ಬಿ ರೀಡ್ ಓನ್ಲಿ ಆ್ಯಕ್ಸೆಸ್, ವೆರಾಸ್ ಡೇಟಾ ಸೆಟ್ಟಲ್ಲಿ ಯು ವಿಲ್ ಗೆಟ್ ರೀಡ್ ರೈಟ್ ಆ್ಯಕ್ಸೆಸ್ ಅಂದರೆ ರೀಡ್ ರೈಟಬಲ್ ಕೂಡ ಪರ್ಮಿಷನ್ ಸಿಗುತ್ತೆ. ಡೇಟಾ ರೀಡರ್ಸಲ್ಲಿ ಯು ವಿಲ್ ಗೆಟ್ ಎ ಸಪೋರ್ಟ್ ಆ್ಯಸ್ ಎ ಸಿಂಗಲ್ ಡೇಟಾ ಟೇಬಲ್ ಬೇಸ್ಡ್ ಆನ್ ಎ ಸಿಂಗಲ್ SQL ಕ್ವರಿ. ಒಂದು ಕ್ವರಿ ಮಾತ್ರ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಡೇಟಾ ಸೆಟ್ಟಲ್ಲಿ ಮಲ್ಟಿಪಲ್ ಡೇಟಾ ಬೇಸಸ್ ಮಲ್ಟಿಪಲ್ ಕ್ವರೀಸ್ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಡೇಟಾ ರೀಡರ್ ಆಬ್ಜೆಕ್ಟ್ ಈಸ್ ಬೌಂಡ್ ಟು ಎ ಸಿಂಗಲ್ ಕಂಟ್ರೋಲ್, ವೆರಾಸ್ ಡೇಟಾ ಸೆಟ್ ಈಸ್ ಬೌಂಡ್ ಟು ಮಲ್ಟಿಪಲ್ ಕಂಟ್ರೋಲ್ಸ್. ಮೋರ್ ದೆನ್ ಒನ್ ಪ್ರೊಸೆಸ್ ಅಟ್ ಎ ಟೈಮ್ ರನ್ ಆಗಲಿಕ್ಕೆ ಅವಕಾಶ ಇದೆ. ಇದನ್ನು ಫಾಸ್ಟರ್ ಅಂತ ಇದ್ದೀವಿ, ಡೇಟಾ ಸೆಟ್ಸ್ನ ಸ್ಲೋವರ್ ಆ್ಯಕ್ಸೆಸ್ ಅಂತ ಇದ್ದೀವಿ. ಯಾಕಂದರೆ ಮಲ್ಟಿಪಲ್ ರೀಡ್ ರೈಟ್ ಕೊಟ್ಟಿರಬೇಕಾದ್ರೆ ಅಥವಾ ರೀಡ್ ರೈಟ್ ಆಪ್ರೇಷನ್ ಕೊಟ್ಟಿರಬೇಕಾದ್ರೆ ದೇರ್ ಮಸ್ಟ್ ಬಿ ಸಮ್ ಚೆಕ್ ಟು ವೆರಿಫೈ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಅಥಾರಿಟಿ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ಗೆ ಎಕ್ಸ್ಟ್ರಾ ವರ್ಕ್ ಬೇಕಾಗಿರುತ್ತೆ. ಆದ್ದರಿಂದ ಡೇಟಾ ಸೆಟ್ ಯೂಸ್ ಮಾಡೋದು ಸ್ವಲ್ಪ ಸ್ಲೋ ಆಗಿರ್ಬೋದು. ಡೇಟಾ ರೀಡರಲ್ಲಿ ಮ್ಯಾನ್ಯುವಲಿ ನೀವು ಎಲ್ಲ ಆಕ್ಸೆಸಬಲ್ಲು ಕೋಡ್ ಮಾಡಬೇಕಾಗುತ್ತೆ. ವೆರಾಸ್ ಡೇಟಾ ಸೆಟ್ಟಲ್ಲಿ ಕ್ವರಿ ಕೊಟ್ಟರೆ ಸಾಕು, ಬೇಕಾದಂಥ ಡೇಟಾ ಅವೈಲಬಲ್ ಆರ್ಕಿಟೆಕ್ಚರಲ್ಲಿ ನಿಮಗೆ ಬಂದು ಸಿಗುತ್ತೆ. ಈ ರೀತಿ ಯಾವುದೇ ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿದ್ರು ನಾವು ಡೇಟಾ ರೀಡರ್ ಆ್ಯಂಡ್ ಡೇಟಾ ಸೆಟ್ನ ಯೂಸ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಟ್ ಆಗಿ ಇನ್ನೂ ಕೋಡಿಂಗ್ ಲೆವೆಲಲ್ಲಿ ಹೇಳೋದಾದರೆ ನೀವೇ ಎಕ್ಸಿಕ್ಯೂಟ್ ಕಮಾಂಡ್ ಯೂಸ್ ಮಾಡಿ, ಕಮಾಂಡ್ ಆಬ್ಜೆಕ್ಟ್ ಯೂಸ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಡೇಟಾ ರೀಡರಲ್ಲಿ ನಾವು ರಿಸೀವ್ ಮಾಡಿದ್ರೆ ಬೆಟರ್ ಇರುತ್ತೆ. ಪ್ರಿಡಿಫೈನ್ಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ಗೆ ಎಕ್ಸ್ಪ್ಲಿಸಿಟಾಗಿ ಕಮಾಂಡ್ ಡೇಟಾ ರೀಡರ್ ಇವು ಕಮಾಂಡ್ಸ್ ಯೂಸ್ ಮಾಡಿದಾಗ ಡೇಟಾ ಸೆಟ್ಟಲ್ಲಿ ಅದು ರಿಸಲ್ಟ್ಸ್ ಬರುತ್ತೆ ಅಂತ ನಾವು ನೋಡ್ಬೋದು. ಥ್ಯಾಂಕ್ ಯು.